ಯುದ್ಧ ಅಂತ ರಾಜಕೀಯದ ಮೇಲೆ ಏನು ಪರಿಣಾಮ, ರಾಜಕೀಯದ ಪರಿಸ್ಥಿತಿ ಹೇಗಿದೆ ಅನ್ನೋದು ನಾವು ನೋಡ್ತಾ ಇದ್ವಿ. ಕಳೆದ ಹಲವು ತಿಂಗಳಿಂದ ಇದು ನಡೀತಾ ಇದೆ. ಈ ಗ್ರಹಣ ಅದು ಸಂಭವಿಸುವಂತಹ ರಾಶಿ ಇದಕ್ಕೂ ರಾಜಕೀಯಕ್ಕೂ ಸಂಬಂಧ ಏನಾದರೂ ಇರುತ್ತೆ? ಯಾಕಂದ್ರೆ ಸಿಂಹ ರಾಶಿ ರಾಜರಾಶಿ, ಸೊ ಹಂಗೆ ಸಂಬಂಧ ಕಲ್ಪಿಸ್ಬೋದಾ? ಸಂಬಂಧ ಖಂಡಿತವಾಗಿ ಕಳಿಸ್ಬೋದು. ಯಾಕಂದ್ರೆ ರಾಜಕೀಯದಲ್ಲಿರೋರು ಮನುಷ್ಯರೇ ಅಲ್ವಾ. ಸೊ ಅದರಿಂದ ಎಲ್ಲೆಲ್ಲಿ ಇರ್ತಾರೋ ವ್ಯಕ್ತಿಗಳು ಅವ್ರಿಗೆಲ್ಲರಿಗೂ ಸಹ ಅದರ ಪ್ರಭಾವ ಇದ್ದೇ ಇರುತ್ತೆ. ಈಗ ಸದ್ಯಕ್ಕೆ ಕರ್ನಾಟಕದ ರಾಜಕೀಯವನ್ನು ತೆಗೆದುಕೊಂಡ್ರು ಸಹ ಇಲ್ಲಿಯೂ ಸಹ ಈಗ ಅಶುಭ ರಾಶಿಯವರು ಯಾರ್ಯಾರು ಇರ್ತಾರೆ, ಯಾರ್ಯಾರಿಗೆ ಇವತ್ತು ಅಶುಭ ಫಲ ಇದೆ, ಆ ರಾಶಿಯವರು ಯಾರ್ಯಾರು ರಾಜಕೀಯದಲ್ಲಿ ಯಾವ್ಯಾವ ಸ್ಥಾನಮಾನಗಳಲ್ಲಿ ಇರ್ತಾರೆ ಅವ್ರಿಗೆಲ್ಲರಿಗೂ ಸಹ ಅದರ ಅಶುಭ ಫಲ ಬಂದೇ ಬರುತ್ತೆ. ಓಕೆ, ಈಗ ಫಾರ್ ಎನ್ ಎಕ್ಸಾಂಪಲ್ ಡಿ.ಕೆ. ಶಿವಕುಮಾರ್ ಅವರು ವೃಷಭ ರಾಶಿ, ಡಿ.ಕೆ. ಶಿವಕುಮಾರ್ ಅವ್ರದ್ದು ವೃಷಭ ರಾಶಿ ಆಗಿರೋದ್ರಿಂದ ಅವ್ರಿಗೆ ಅಶುಭ ಫಲ ಇದೆ. ಯಾಕೆಂದ್ರೆ ನಿಮ್ಮ ರಾಶಿಯಿಂದ 4ನೇ ರಾಶಿ, 8ನೇ ರಾಶಿ ಹಾಗೂ 12ನೇ ರಾಶಿ ಅಥವಾ ನಿಮ್ಮ ರಾಶಿ ಅಲ್ಲಿ ಗ್ರಹಣ ಆಯಿತು ಅಂತ ಆದ್ರೆ ಅದು ನಿಮಗೆ ಅಶುಭ ಫಲ ಅಂತ ಹೇಳ್ತಾರೆ. ಸೊ ವೃಷಭ ರಾಶಿಯಿಂದ 4ನೇ ರಾಶಿ ಆಗುತ್ತೆ ಸಿಂಹ. ಆದ್ರಿಂದ ಸಿಂಹ ರಾಶಿಯಲ್ಲೇ ಗ್ರಹಣ, ಚಂದ್ರಗ್ರಹಣ ಅನ್ನುವಂಥದ್ದೇನಾಗ್ಬಿಡುತ್ತೆ, ಇದು ವೃಷಭ ರಾಶಿಯವರಿಗೆ ಅಶುಭ ಫಲವೇ ಆಗಿರುತ್ತೆ. ಹಾಗೂ ಡಿ.ಕೆ. ಶಿವಕುಮಾರ್ ಅವ್ರದ್ದು ವೃಷಭ ರಾಶಿ ಆಗಿರೋದ್ರಿಂದಾಗಿ ಅನಿವಾರ್ಯವಾಗಿ ಅವರಿಗೆ ಅಶುಭ ಫಲ ಅನ್ನುವಂಥದ್ದು ಇದ್ದೇ ಇರುತ್ತೆ. ಹೇಳಿದ್ರಿ ಈಗ ಇವತ್ತು ಗ್ರಹಣ ಅಂದ್ರೆ ಅದರ ಪ್ರಭಾವ ಪರಿಣಾಮಗಳು ಒಂದಷ್ಟು ದೂರ ಇರುತ್ತೆ. ಸದ್ಯಕ್ಕೆ ರಾಜ್ಯ ರಾಜಕೀಯದ ಪರಿಸ್ಥಿತಿ, ಅದರಲ್ಲೂ ಡಿ.ಕೆ. ಶಿವಕುಮಾರ್ ಅಂದ್ರೆ ನಾಯಕತ್ವಕ್ಕಾಗಿ ಒಂದು ಹೋರಾಟ ನಡೀತಾ ಇದೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಒಂಚೂರು ಹಿನ್ನಡೆ ಅನ್ನುವಂಥದ್ದು ಆಗುತ್ತೆ. ಹಾಗೂ ಚತುರ್ಥದಲ್ಲಿ ಗ್ರಹಣ ಆಗಿರೋದ್ರಿಂದ ಮಾತು ವ್ಯತ್ಯಾಸವಾಗುತ್ತೆ. ಅಂದ್ರೆ ಯಾವ ಮಾತುಗಳನ್ನ ಕೇಳಿಸ್ಕೊಳ್ತೀವಿ ಅಂತ ಇವ್ರು ಅನ್ಕೊಂಡೇ ಇರ್ಲಿಲ್ವೋ ಅಂತಹ ಮಾತುಗಳನ್ನೆಲ್ಲ ಕೇಳಿಸ್ಕೊಳ್ಳುವಂತಹ ಪರಿಸ್ಥಿತಿ ಬಂದಾಗ ಬೇಸರ ಆಗತ್ತೆ. ಇಷ್ಟೆಲ್ಲ ನಾನು ಮಾಡ್ರಿ ಈ ಮಾತು ಕೇಳಿಸ್ಕೊಳಕ್ ನಾನು ಇದನ್ನ ಮಾಡದ್ನ, ಅಷ್ಟು ಕಷ್ಟಪಟ್ನ ಅನ್ನುವಂಥದ್ದು ಇರಬಹುದು. ಬೇಸರಗಳು ಮಾತಿನಿಂದ ವೃದ್ಧಿ ಆಗತ್ತೆ. ಹಾಗೂ ವಿಶೇಷವಾಗಿ ಇವರ ಆರೋಗ್ಯದ ಮೇಲೆ, ಮನಸ್ಸಿನ ಮೇಲೆ ಪರಿಣಾಮಗಳು ಬೀಳ್ತದೆ. ಆದ್ರೆ ಇಲ್ಲೇನಾಗ್ಬಿಡುತ್ತೆ, ಬಹು ಮುಖ್ಯವಾಗಿ ನಾವು ಗಮನಿಸಬೇಕು, ನಾವು ರಾಜಕೀಯ ವ್ಯಕ್ತಿಗಳು ದೊಡ್ಡ ಸ್ಥಾನದಲ್ಲಿರ್ತಕ್ಕಂಥವ್ರ ಬಗ್ಗೆ ನಾವು ಚರ್ಚೆ ಮಾಡ್ಬೇಕಾದ್ರೆ ಅವ್ರಿಗೂ ಹಿನ್ನೆಲೆ ಅಷ್ಟೇ ದೊಡ್ಡದಾಗಿರುತ್ತೆ. ಅವರಿಗೆ ಪರಿಹಾರ ಮಾಡುವಂಥವ್ರು ಇರ್ತಾರೆ, ಅವರು ಪರಿಹಾರಗಳನ್ನು ಮಾಡ್ತಾ ಇರ್ತಾರೆ. ಇವ್ರು ಹೇಳಿದ್ರು ಮಾಡ್ತಾರೆ, ಹೇಳದೆ ಹೋದ್ರೂ ಮಾಡ್ತಕ್ಕಂಥವ್ರು ಇರ್ತಾರೆ. ಸೊ ಅದರಿಂದ ಸಾಲ್ವ್ ಆಗುತ್ತೆ ಪ್ರಾಬ್ಲಮ್, ಏನ್ ತೊಂದರೆ ಇಲ್ಲ. ಓಕೆ, ಇನ್ನು ಎಲ್ಲದಕ್ಕಿಂತ ಬಹಳ ಬಲವಾದಂತಹ ಬಲ ಅಂದ್ರೆ ಅದು ದೈವ ಬಲ. ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚಿನ ತಿಂಗಳುಗಳಲ್ಲಿ, ವರ್ಷಗಳಲ್ಲಿ ನಾವು ನೋಡ್ತಾ ಇದ್ದೀವಿ, ತುಂಬಾ ಕ್ಷೇತ್ರ ದರ್ಶನಗಳನ್ನ ಮಾಡ್ತಾ ಇರ್ತಾರೆ. ದೈವ ದರ್ಶನಗಳು ಸಿಕ್ಕಾಪಟ್ಟೆ ಆಗಿದೆ, ಟೆಂಪಲ್ ರನ್ ಅಲ್ಲೇ ಇರ್ತಾರೆ. ಏನೇ ಸಣ್ಣ ಪುಟ್ಟ ವೇರಿಯೇಷನ್ ಆದ್ರೂ ಡಿ.ಕೆ. ಶಿವಕುಮಾರ್ ಅವ್ರನ್ನ ಯಾವ್ದಾದ್ರು ಒಂದು ದೇವಸ್ಥಾನದಲ್ಲಿ ನಾವು ನೋಡ್ಬೋದು ಅಂತ. ಈ ದೈವ ಬಲ ಏನಾದ್ರೂ ತುಂಬಾ ಗಟ್ಟಿಯಾಗಿ, ತುಂಬಾ ಒಳ್ಳೆ ಪ್ರಶ್ನೆ. ಅಂದ್ರೆ ಅವ್ರನ್ನ ದೈವ ಬಲ ಕೈ ಹಿಡಿಯತ್ತಾ ಅಂತ. ದೈವ ಬಲ ಕೈ ಹಿಡಿಯುವಂತ ಯೋಗವೂ ಕೂಡ ಗ್ರಹಗಳಿಂದನೇ ತಿಳ್ಕೋಬಹುದು. ಅಂದ್ರೆ ನಿಜವಾಗ್ಲೂ ಒಬ್ಬ ವ್ಯಕ್ತಿಗೆ ದೈವ ಬಲ ಕೈ ಹಿಡಿಯತ್ತಾ ಇಲ್ವಾ ಅಂತಂದ್ರೆ ದೈವ ಬಲವನ್ನ ಚಿಂತನೆ ಮಾಡುವಂಥದ್ದು ಗುರುವಿನಿಂದ. ಯಾಕೆಂದ್ರೆ ಸರ್ವೇಶ್ವರ ಕಾರಕನಾಗಿರುವಂತ ಗುರು. ವೃಷಭ ರಾಶಿ ಅಂತ ಹೇಳಿದಿರ, ಅದನ್ನೇ ಆಧಾರವಾಗಿಟ್ಕೊಂಡಾಗ 2ನೇ ಸ್ಥಾನದಲ್ಲಿ ಗುರು ಬಲವನ್ನ ಕೊಡ್ತಾ ಇದ್ದಾನೆ. ಅಂದ್ರೆ ಎಷ್ಟೇ ಸಮಸ್ಯೆ ಉಂಟಾದ್ರೂ ಕೂಡ ಅವರಿಗೆ ಗುರುವಿನ ಒಂದು ಬಲ ಅನ್ನುವಂಥದ್ದು. ವೃಶ್ಚಿಕ ರಾಶಿ, ಇವಾಗ ನಮಗೆ ಗೊತ್ತಿರುವಂತಹ ಮಾಹಿತಿ ಪ್ರಕಾರ ಸಿದ್ದರಾಮಯ್ಯನವರದ್ದು ವೃಶ್ಚಿಕ ರಾಶಿ ಅಂತ ಹೇಳ್ತಾರೆ. ಕುಂಭರಾಶಿ ಇರಬೇಕು, ವೃಶ್ಚಿಕ ರಾಶಿ ಅಂತ ಹೇಳಿರುವಂಥದ್ದು ಅದು ಸ್ಪಷ್ಟವಾಗಿಲ್ಲ, ಅಂದ್ರೆ ಸ್ಪಷ್ಟತೆ ಇಲ್ಲ. ಒಂದು ವೇಳೆ ಹಾಗೆ ವೃಶ್ಚಿಕ ರಾಶಿ ಅಂತ ಇಟ್ಕೊಂಡಿದ್ದಾದ್ರೆ ಅಥವಾ ಕುಂಭರಾಶಿ ಅಂತ ಇಬ್ರಿಗೂ ಕೂಡ ಈಗ ಗುರುವಿನ ಒಂದು ಅನುಗ್ರಹ ಇದೆ. ಆದ್ರೆ ವೃಶ್ಚಿಕ ರಾಶಿಗೆ ಗುರುವಿನ ಒಂದು ಅನುಗ್ರಹ ಇಲ್ಲ. ವೃಶ್ಚಿಕ ರಾಶಿಗೆ 8ರಲ್ಲಿ ಗುರು, ಹಾಗಾಗಿ ವೃಶ್ಚಿಕ ರಾಶಿಗೆ ದೈವ ಬಲ ಇಲ್ಲ. ವೃಷಭ ರಾಶಿಗೆ ದೈವ ಬಲ ಇದೆ. ಹಾಗಾಗಿ ನೀವು ಕೇಳಿದಂಥದ್ದು ದೈವಾನುಗ್ರಹ ಅವ್ರಿಗೆ ಉಂಟಾಗ್ಬೋದಾ ಅಂತಂದ್ರೆ ಉಂಟಾಗುವಂತಹ ಸಾಧ್ಯತೆಗಳು ಇದೆ. ಕೇವಲ ರಾಶಿ ಮೇಲೆ ಮಾತ್ರ ಹೇಳಲಿಕ್ಕಾಗಲ್ಲ, ಅವರಿಗೆ ವೈಯಕ್ತಿಕವಾಗಿರುವಂತಹ ದಶಾಭುಕ್ತಿಗಳು ಕೂಡ ತುಂಬಾ ಇದಕ್ಕೆ ಸೂಕ್ತವಾಗಿ ಅದನ್ನು ಕೂಡ ನಾವು ಯೋಚನೆ ಮಾಡಬೇಕು. ಶಿವಕುಮಾರ್ ಅವರು ಪದೇ ಪದೇ ಹೇಳ್ತಿದ್ದಾರೆ ಪ್ರಾರ್ಥನೆ ಸುಳ್ಳಾಗಲ್ಲ ಅಂತ. ಖಂಡಿತ ಸುಳ್ಳಾಗಲ್ಲ, ಪ್ರಾರ್ಥನೆ ಸುಳ್ಳಾಗಲ್ಲ ಅನ್ನೋಂಥದ್ದು ಸತ್ಯ. ಯಾಕೆಂದ್ರೆ ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನುವಂಥದ್ದು ಪ್ರಕೃತಿ ಕೊಟ್ಟೇ ಕೊಡುತ್ತೆ. ನನಗೆ ನಂಬಿಕೆ ಇಲ್ಲ ಅಂತಂದ್ರೂ ಕೂಡ ನನ್ನ ಒಂದು ಕ್ರಿಯೆ ಅನ್ನುವಂಥದ್ದು ಒಂದು ರೀತಿ ನನಗೆ ಪ್ರತಿಕ್ರಿಯೆ ಬರಲೇಬೇಕು. ಒಂದು ಕಾಮನೆಯನ್ನ ಇಟ್ಕೊಂಡು ನಮಗೆ ಇಂಥದ್ದೇ ಪ್ರತಿಕ್ರಿಯೆ ಬೇಕು ಅಂತ ಇದ್ದಾಗ ಅದಕ್ಕೆ ಪೂರಕವಾಗಿರುವಂಥ ರೀತಿಯಲ್ಲಿ ನಾವು ಕ್ರಿಯೆಯನ್ನು ಮಾಡಿದ್ದಾಯಿತು ಅಂತಾದರೆ ಪ್ರತಿಕ್ರಿಯೆಯು ಸರಿಯಾಗೇ ಬರುತ್ತೆ. ಹಾಗಾಗಿ ಅವರು ಖಂಡಿತ ಆ ರೀತಿ ಪ್ರಯತ್ನವನ್ನು ಮಾಡಿದ್ದಾರೆ ಅಂತಂದರೆ ಅಷ್ಟಮಾಧಿಪತಿಯಾಗಿರುವಂಥ ಗುರು ಬಲವನ್ನು ಕೊಡ್ತಿರುವಂಥದ್ದು. ಅಂದರೆ ಕಷ್ಟವನ್ನು ಕೊಡ್ತಾನೆ, ತೊಂದರೆಯನ್ನು ಕೊಡ್ತಾನೆ, ಅಲ್ಟಿಮೇಟ್ ಆಗಿ ಒಳ್ಳೆಯದನ್ನು ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ. ಈ ಗ್ರಹಣ ಆಗಿದ ತಕ್ಷಣ ಅಲ್ಲದಿದ್ರೂ ಗ್ರಹಣದ ಈ ಒಂದು ನಿಮಿತ್ತದಲ್ಲಿ ಇವಾಗ ಆಗಿರುವಂತಹ ಗ್ರಹಗಳ ಒಂದು ಸ್ಥಿತಿಯಿಂದ ಒಂದಷ್ಟು ತೊಂದರೆಗಳು ಅನ್ನುವಂಥದ್ದು, ಸುಖ ಸ್ಥಾನ ಅಂತ ಕರೀತೀವಿ 4ನೇ ಮನೆಯಲ್ಲ, ಹಾಗಾಗಿ ಸುಖ, ಒಂದು ಮಾನಸಿಕ ಬೇಜಾರು ಇತ್ಯಾದಿಗಳು ಉಂಟಾದ್ರೂ ಕೂಡ ನಾಳೆ ಗುರು ಸಂಚಾರ ಮಾಡಲಿಕ್ಕೆ ಮುಂಚೆ ಅವರು ಅನುಗ್ರಹವನ್ನ ಮಾಡುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ವೃಷಭ ರಾಶಿಯನ್ನ
ಮಾನದಂಡವಾಗಿ ಇಟ್ಕೊಂಡು ಹೇಳೋದಾದ್ರೆ ಹೇಳುವಂತಹ ಸಾಧ್ಯತೆ ಇನ್ನಷ್ಟು ಆತ್ಮವಿಶ್ವಾಸದಿಂದ ಡಿ ಕೆ ಖಂಡಿತ. ಅದರ ಜೊತೆಗೆ ಅದೇ ಸಮಯಕ್ಕೆ ಸೂರ್ಯನು ಕೂಡ ಉಚ್ಚರಾಶಿಗೆ ಪ್ರವೇಶವನ್ನ ಮಾಡ್ತಾನೆ. ಅಂದ್ರೆ ಹೊಸದಾಗಿರುವಂತಹ ಅಧಿಕಾರವನ್ನ ಕೊಡುವಂಥದ್ದು, ಅದರ ಜೊತೆಗೆ ಬಲವನ್ನ ಕೊಡುವಂಥದ್ದು, ಯಾರದಕ್ಕೆ ತುಂಬಾ ಶ್ರಮವನ್ನ ಹಾಕಿರ್ತಾರೆ ಅವರಿಗೆ ಫಲವನ್ನ ಕೊಡುವಂತ ಯೋಗ ಇದೆ. ಅವರು ನಿಜವಾಗ್ಲೂ ಅಂತಹ ಶ್ರಮವನ್ನ ಹಾಕಿರುವಂತದ್ದು ಗ್ರಹಗಳ ಒಂದು ದೃಷ್ಟಿಯಲ್ಲಿ ಇತ್ತು ಅಂತಾದ್ರೆ ಅವರಿಗೆ ಒಳ್ಳೆ ಫಲ ಸಿಗುವಂತ ಸಾಧ್ಯತೆ ಖಂಡಿತ ಇದೆ. ಎಸ್, ಅಂದ್ರೆ ಗ್ರಹಣದ ಗ್ರಹಗತಿಯಲ್ಲಿ ವೃಷಭ ರಾಶಿಗೆ ಹಿನ್ನಡೆ ಇದ್ರೂ ಸಹ ಡಿ ಕೆ ಶಿವಕುಮಾರ್ ಅವ್ರದ್ದು ವೃಷಭ ರಾಶಿ ದೈವ ಬಲ ಇದೆ, ಆದ್ರೆ ದೈವ ಬಲ ಇದೆ, ಅದರಿಂದ ಏನ್ ಬೇಕಾದ್ರೂ ಸಾಧಿಸಬಹುದು, ಆತ್ಮವಿಶ್ವಾಸದಿಂದ ನುಗ್ಗಬಹುದು ಅಂತ. ನೆಕ್ಸ್ಟ್ ನಾವು ಸಿಎಂ ವಿಷಯಕ್ಕೆ ಬರೋದಾದ್ರೆ ಸಿದ್ದರಾಮಯ್ಯನವರು ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ ಕುಂಭರಾಶಿ ಅಂತ. ಸೊ ಹಾಗಾಗಿ ಅವರಿಗೆ ಯಾವ ರೀತಿಯಾದಂತಹ ಫಲ ಇದೆ, ನಾನು ಅವ್ರನ್ನ ಮಾತಾಡಿಸ್ಬಿಡ್ತೀನಿ ಗುರುಗಳನ್ನ. ಗುರುಗಳೇ, ಈಗ ನಾವು ರಾಜಕೀಯದ ಬಗ್ಗೆ ಮಾತಾಡ್ತಾ ಇದ್ವಿ, ರಾಜ್ಯ ರಾಜಕೀಯದ ಪರಿಸ್ಥಿತಿ ಹೇಗಿದೆ ಅದು ನಾವು ಕಳೆದ ಹಲವು ತಿಂಗಳಿಂದಲೂ ನೋಡ್ತಾ ಇದ್ದೀವಿ. ನಾಯಕತ್ವಕ್ಕಾಗಿ ನಡೀತಾ ಇರುವಂತಹ ಹೋರಾಟ, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ಮಾತಾಡಿದ್ವಿ, ವೃಷಭ ರಾಶಿ ಅವರಿಗೆ ಯಾವ ತರ ಇದೆ ಅಂತ. ಇನ್ನು ಸಿಎಂ ಸಿದ್ದರಾಮಯ್ಯನವರ ವಿಷಯಕ್ಕೆ ಬರೋದಾದ್ರೆ ಗೊತ್ತಿರೋ ಮಾಹಿತಿ ಪ್ರಕಾರ ಕುಂಭರಾಶಿ. ಹಾಗಾಗಿ ಗ್ರಹಣದ ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವ್ರದ್ದು ಸಿಚುವೇಶನ್ ಹೇಗಿದೆ ಅನ್ನೋದನ್ನ ವಿವರಿಸಿದ್ರು. ಸಿದ್ದರಾಮಯ್ಯನವರು ಕೂಡ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಏನಾಗ್ಬೋದು ಕುಂಭರಾಶಿ ಅಂತ ಅಂದಾಗ? ನೋಡಿ, ನಾನು ಎರಡು ದೃಷ್ಟಿಕೋನದಲ್ಲಿ ಹೇಳಕ್ ಇಷ್ಟಪಡ್ತೀನಿ. ನೋಡಿ, ಯಾವಾಗ್ಲೂ ಈ ಗೋಚಾರ, ಗ್ರಹಣ, ಜಾತಕ, ದಶಾಭುಕ್ತಿ ಅಂತೆಲ್ಲ ನಾವು ನೋಡುವ ನಾವು ಅನೇಕ ಬೇರೆ ಬೇರೆ ದೃಷ್ಟಿಕೋನಗಳು ಇಲ್ಲಿ ಗ್ರಹಣ ಅನ್ನುವಂತಹ ಒಂದು ವಿಚಾರದಿಂದ ಇಲ್ಲಿ ಒಂದಷ್ಟು ರಿಸಲ್ಟ್ ನೆಗೆಟಿವಿಟಿ ಮುಂದಿನ 6 ತಿಂಗಳುಗಳು ಸ್ವಲ್ಪ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ನಮಗೆ ಕಂಡುಬಹುದು. ಇದ್ರ ಜೊತೆಗೆ ಗೋಚಾರ ಏನಿದೆ, ಹೀಗೆ ಸುತ್ತ ಯಾವಿದ್ದಾರೆ ಅನ್ನೋದು ಕೂಡ ನಾವು ನೋಡ್ಬೇಕಾಗ್ತದೆ. ಈಗ ಎಕ್ಸಾಂಪಲ್ ನಾವು ತುಂಬಾ ಮಳೆ ಬರ್ತಾ ಇದೀವಿ, ಛತ್ರಿ ಇದೆಯಾ ನಮ್ಮ ಕೈಯಲ್ಲಿ, ಅಥವಾ ನಾವು ಹೋಗುವಂತ ಸಂದರ್ಭದಲ್ಲಿ ಕಾರ್ ಪಂಚರ್ ಆಗಿದೆ, ಕೊನೆ ಪಕ್ಷ ಅದಕ್ಕೆ ಇನ್ನೊಂದು ಟೈರ್ ಇದೆಯಾ, ಸ್ಟೆಪ್ನಿ ಇದೆಯಾ ಅಂತೆಲ್ಲ ನಾವ್ ಹೇಗೆ ನೋಡ್ತೀವಿ, ಹಾಗೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವ್ರ ಜಾತಕವನ್ನ ನೋಡುವಂತ ಸಂದರ್ಭದಲ್ಲಿ ಅಲ್ಲಿ ಗ್ರಹಣ ಸಂಭವಿಸ್ತಾ ಇದ್ರು ಕೂಡ 2ನೇ ಮನೆಯಲ್ಲಿ ಗುರು ತುಂಬಾ ಬಲಿಷ್ಠನಾಗಿರೋದ್ರಿಂದ ಇಟ್ ಇಸ್ ಎ ಪ್ರೊಟೆಕ್ಷನ್ ಶೀಲ್ಡ್ ಅಂತ ಹೇಳ್ತೀವಿ ನಾವು. ಅದರ ಎಫೆಕ್ಟ್ ಅನ್ನ ಗುರು ಏನ್ ಮಾಡ್ತಾನೆ ಅಂದ್ರೆ ಕಡಿಮೆ ಮಾಡ್ತಾನೆ ಅಂತ. ಸೇಮ್ ಟೈಮ್ ಅಲ್ಲಿ ಈಗ ಒಂದು ಮಗು ಎಕ್ಸಾಮ್ ಬರೆಯುತ್ತೆ, ಆ ಮಗುಗೆ 99 ಮಾರ್ಕ್ಸ್ ಬಂದಿರುತ್ತೆ, ಇಟ್ ಇಸ್ ಎ ಶುಭ ಫಲ. ಸೇಮ್ ಟೈಮಲ್ಲಿ ಅದೇ ಖುಷಿಗೆ ಅವನು ಸೈಕಲ್ ತಗೊಂಡು ಮನೆಗೆ ಅಮ್ಮನ್ಗೆ ಹೇಳಕ್ ಬರುವಂತ ಸಂದರ್ಭದಲ್ಲಿ ಬಿದ್ದೇಟ್ ಮಾಡ್ಕೊಂಡು ಕೈ ಮುರ್ಕೊಬಿಡ್ತಾನೆ, ಇಟ್ ಇಸ್ ಎ ನೆಗೆಟಿವ್. ಅಂದ್ರೆ ನಾವು ಈ ಗೋಚಾರವನ್ನ ನೋಡುವಾಗ ಎಷ್ಟು ಪಾಸಿಟಿವ್ ಎಷ್ಟು ನೆಗೆಟಿವ್ ಎರಡನ್ನೂ ನೋಡ್ಬೇಕಾಗ್ತದೆ. ಇದೇ ವೃಷಭ ರಾಶಿಗೆ ಇನ್ನೇನು ಕೆಲವೇ ದಿನಗಳಲ್ಲಿ 11ನೇ ಮನೆಗೆ ರವಿ ಹೋಗ್ಬಿಡ್ತಾನೆ, 2ನೇ ಮನೇಲಿ ಗುರು ಬಂದ್ಬಿಡ್ತಾನೆ. ಚತುರ್ಥಾಧಿಪತಿ ಸುಖಾಧಿಪತಿ 11ನೇ ಮನೆಯಲ್ಲಿ ಸಂಚಾರ ಮಾಡುವಾಗ 11ನೇ ಮನೆ ಅಧಿಪತಿ ಧನಸ್ಥಾನದಲ್ಲಿ ಕೂತ್ಕೋತಾನೆ. ಅದರಿಂದ ಈ ಮಾರ್ಚ್ 16ನೇ ತಾರೀಕಿಂದ ಮೇ ಎಂಡ್ವರೆಗೆ 31ನೇ ತಾರೀಕುವರೆಗೆ ಅಧಿಕಾರವನ್ನು ಅನುಭವಿಸುವಂಥದ್ದು ಅಥವಾ ಮುಖ್ಯಮಂತ್ರಿಗಳಾಗುವಂತಹ ಯೋಗ ಡಿ ಕೆ ಶಿವಕುಮಾರ್ ಅವ್ರಿಗೆ ಬರುತ್ತೆ. ಆದ್ರೆ ಈ ಗ್ರಹಣ ಏನ್ ಹೇಳ್ತಾ ಇದೆ, ಆ ಫೋರ್ಸ್ ಅನ್ನ ಕಮ್ಮಿ ಮಾಡುತ್ತೆ ಅಂತ. ನಾಳೆ ನಾಳಿದ್ದು ಅಥವಾ ಮುಂದಿನ ವಾರ ಅನೌನ್ಸ್ ಆಗೋದು 1 ತಿಂಗಳು ಲೇಟ್ ಆಗಿ ಅಥವಾ 1.5 ತಿಂಗಳು ಲೇಟ್ ಆಗಿ ಅನೌನ್ಸ್ ಆಗ್ಬೋದು. ಮತ್ತೆ ಚತುರ್ಥ ಸ್ಥಾನ ವಿಳಂಬ ಆಗುತ್ತೆ. ಮತ್ತೆ ಚತುರ್ಥ ಸ್ಥಾನವನ್ನ ನಾವು ಕುಟುಂಬ ಸ್ಥಾನ, ಮನೆ ಸ್ಥಾನ, ಗೃಹ ಸ್ಥಾನ ಅಂತ ಕರಿತೀವಿ. ಈ ಕಾಂಗ್ರೆಸ್ ಪಕ್ಷವನ್ನ ಡಿ ಕೆ ಶಿವಕುಮಾರ್ ಅವ್ರ ಫ್ಯಾಮಿಲಿ ಅಂತ ನಾವು ಅನ್ಕೊಳ್ಳೋದಾದ್ರೆ ಇವ್ರೇನ್ ಎಕ್ಸ್ಪೆಕ್ಟೇಷನ್ ಇಟ್ಟಿದ್ರು, ನಂಗೆ ತುಂಬಾ ಜನ ಸಪೋರ್ಟ್ ಮಾಡ್ತಾರೆ ಅಥವಾ ನನ್ಗೆ ಇವರೆಲ್ಲ ನನ್ನ ಜೊತೆಗಿರ್ತಾರೆ ಅನ್ನುವಂಥದ್ದು ಏನಿರುತ್ತೆ, ಅವ್ರದ್ದು ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗ್ಬೋದು, ಅಥವಾ ಅವರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗಿ ಅದರಿಂದ ಒಂದಷ್ಟು ಅಡಚಣೆಗಳನ್ನ ಈ ಗ್ರಹಣ ಉಂಟು ಮಾಡುವಂತ ಸಾಧ್ಯತೆಗಳು ಇರ್ತದೆ. ಇನ್ನು ಸಿದ್ದರಾಮಯ್ಯ ಅವ್ರ ಜಾತಕ ಅಂತ ಬಂದಾಗ ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಈ ಗ್ರಹಣದ ನಂತರ 6 ತಿಂಗಳು ಸ್ವಲ್ಪ ಆರೋಗ್ಯದ ವಿಚಾರದಲ್ಲಿ ಎಚ್ಚರಿಕೆಯನ್ನು ತಗೋಬೇಕು. ಸೇಮ್ ಟೈಮಲ್ಲಿ ಇವ್ರಿಗೂ ಕೂಡ ಪಂಚಮದಲ್ಲಿ ಗುರು ಸಂಚಾರ ಮಾಡ್ತಾ ಇರೋದ್ರಿಂದ ಇಲ್ಲೂ ಕೂಡ ಪ್ರೊಟೆಕ್ಷನ್ ಶೀಲ್ಡ್. ಈಗ ಏನಾಗುತ್ತೆ, ಸಿದ್ದರಾಮಯ್ಯ ಅವ್ರದ್ದು ನಾಮನಕ್ಷತ್ರ ಆಲ್ಮೋಸ್ಟ್ 20 ಇಯರ್ಸ್ಗಿಂತ ಹೆಚ್ಚು ನಾಮನಕ್ಷತ್ರಗಳನ್ನ ಬಳಸಿದಾಗ ಅದರ ಮೇಲೆ ಗೋಚಾರ ಫಲವನ್ನು ನೋಡಬೇಕು ಅಂತ ಹೇಳಿ ಕೂಡ ಉಲ್ಲೇಖಗಳು ನಮಗೆ ಸಿಗುತ್ತೆ. ಅದರಿಂದ ಗುರು ಇವ್ರಿಗೂ ಕೂಡ ಪ್ರೊಟೆಕ್ಟ್ ಆಗಿರೋದ್ರಿಂದ 2 ಆನೆಗಳು ಅಥವಾ 2 ಸಿಂಹಗಳು ಹೇಗೆ ಯುದ್ಧಕ್ಕಿರ್ತದೋ 2 ಕಾಂಪ್ರಮೈಸ್ ಆಗದೆ ಇರುವಂತಹ ರೀತಿಯಲ್ಲಿ ಅಥವಾ ಯೋಗಗಳನ್ನ ಕೊಡುವಂತಹ ರೀತಿಯಲ್ಲಿ ಇಬ್ಬರ ಜಾತಕದಲ್ಲೂ ಈ ಗ್ರಹಣ ಸ್ವಲ್ಪ ವ್ಯತ್ಯಾಸಗಳಾಗುವಂತಹ ಸಾಧ್ಯತೆಗಳಿರ್ತದೆ. ಒಂದು ಅಧಿಕಾರ ಲೇಟ್ ಆಗ್ಬೋದು ಅಥವಾ ಈ ಗ್ರಹಣದಿಂದ ಸಿದ್ದರಾಮಯ್ಯ ಅವರು ಅಧಿಕಾರವನ್ನ ಕಳ್ಕೋಬಹುದು. ಈ ತರದ ವಿಚಾರಗಳನ್ನ ಕೂಡ ನಾವು ಇಲ್ಲಿ ಗಮನಿಸಬೇಕಾಗ್ತದೆ. ಇನ್ನು ಬಹಳ ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಎಸ್, ಮಾತಾಡಿಸ್ತೀನಿ ನಾನು ಗುರುಗಳೇ, ಮಾತಾಡಿಸ್ತೀನಿ. ಈಗ ಇಬ್ಬರ ವಿಷಯದಲ್ಲಿ ಹೆಂಗೆ ಅಂದರೆ ಒಬ್ಬರು ಪಟ್ಟ ಸಿಗುತ್ತಾ, ಇನ್ನೊಬ್ರು ಪಟ್ಟ ಕಳ್ಕೋತಾರ, ಈ 2 ನೋಡಬೇಕು ಅಂತ. ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾತಾಡೋದಾದ್ರೆ ಮಿಥುನ ರಾಶಿ ನಮಗೆ ಗೊತ್ತಿರೋ ಮಾಹಿತಿ ಪ್ರಕಾರ. ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಗ್ರಹಣ ಕಾಲ ಯಾವ ರೀತಿಯಾಗಿದೆ? ಈಗ ಕುಮಾರಸ್ವಾಮಿ ಅವರಿಗೆ ಒಂದಷ್ಟು ಸವಾಲುಗಳಿದೆ.
ಕೇಂದ್ರದಲ್ಲಿ ಸಚಿವರಾಗಿರ್ಬೋದು, ರಾಜ್ಯದ ಕಡೆಗೆ ಅವರ ಗಮನ ಇದೆ. ಒಂದಷ್ಟು ಸವಾಲುಗಳಿದೆ. ಮುಂದಿನ ಚುನಾವಣೆಯಲ್ಲಿ ಮತ್ತೆ ರಾಜ್ಯಕ್ಕೆ ಎಂಟ್ರಿ ಕೊಡಬೇಕು, ಮತ್ತೆ ಮುಖ್ಯಮಂತ್ರಿ ಆಗ್ತಾರಾ, ಇಂಥ ಹಲವು ಪ್ರಶ್ನೆಗಳಿದೆ. ಸಪ್ತಮ ಸ್ಥಾನವನ್ನ ನಾವು ಉಭಯ ರಾಶಿಗಳಿಗೆ ಬಾಧಾಸ್ಥಾನ ಅಂತ ಕರಿತೀವಿ. ಹಾಗಾಗಿ ಸಪ್ತಮಾಧಿಪತಿ ಗುರು ಜನ್ಮದಲ್ಲಿದ್ದಾನೆ, ಹಾಗಾಗಿ ಒಳ್ಳೇದು ಮಾಡ್ತಾನೆ ಅಂತ ಹೇಳುವಂಥದ್ದು ಒಂದು ಕಡೆ ಆದರೆ ಬಾಧಾಧಿಪತಿ ಕೂಡ ಅವನೇ. ಆದ ಕಾರಣ ನೀವು ಹೇಳಿದಾಗೆ ಒಂದಷ್ಟು ಬಾಧೆಗಳು, ಸವಾಲುಗಳು ಕುಮಾರಸ್ವಾಮಿಯವರಿಗೆ ಸಹಜವಾಗಿ ಅವರ ರಾಶಿಯಲ್ಲಿದೆ. ದ್ವಂದ್ವ ರಾಶಿ ಆದ ಕಾರಣ ಅವರಿಗೂ ಕೂಡ ಎರಡೂ ಕಡೆ ಫೋರ್ಸಸ್ ಇರುತ್ತೆ. ಅಂದರೆ ಈ ಕಡೆ ಅವ್ರನ್ನ ಎಳ್ಕೊಳ್ಳೋ ಥರದ್ದು, ಆ ಕಡೆ ಎಳ್ಕೊಳ್ಳೋ ಥರದ್ದು ಎರಡೂ ರೀತಿಯಾಗಿರುವಂತಹ ಒಂದು ಅವಕಾಶಗಳು. ಅವರಲ್ಲೂ ಕೂಡ ಒಂದಷ್ಟು ದ್ವಂದ್ವಗಳು. ಅಂದರೆ ಈ ಒಂದು ನಿಟ್ಟಿನಲ್ಲಿ ಯಾವ ಒಂದು ದಾರಿಯಲ್ಲಿ ನಾನು ನಡೆದರೆ ನನಗೆ ಒಳ್ಳೆಯದಾಗುವಂತಹ ಸಾಧ್ಯತೆ ಅಂತ. ಆದರೆ ಗ್ರಹಣದಿಂದ ಅವರಿಗೆ ಒಳ್ಳೆಯದಾಗುವಂತಹ ಸಾಧ್ಯತೆ ಖಂಡಿತವಾಗಿ ಸರಿಯಾದ ದಾರಿ, ಸ್ವಲ್ಪ ಕ್ಲಾರಿಟಿ. ಅಂದರೆ ಇದ್ದಂಥ ದ್ವಂದ್ವಗಳು ಹೋಗಿ ಒಂದನ್ನೇ ಮಾಡ್ತೀವಿ, ಆ ಒಂದು ರೈಟ್ ಅನ್ನೋದು ಬೇರೆ ಆಗತ್ತೆ. ಆದರೆ ಜೂನ್ ನಂತರದಲ್ಲಿ ಅವರಿಗೆ ಗುರುವಿನ ಬಲ ಅನ್ನುವಂಥದ್ದು ಪೂರ್ತಿ ಪ್ರಾಪ್ತವಾಗೋದ್ರಿಂದ ಈ ಗ್ರಹಣದ ಒಂದು ಕಾಲದ ನಂತರದಲ್ಲಿ ಸ್ವಲ್ಪ ದಿವಸಗಳಲ್ಲಿ ಅವರಿಗೆ ಒಂದು ಕ್ಲಾರಿಟಿ ಬಂದು ಜೂನ್ ನಂತರ ಅದರ ಎಕ್ಸಿಕ್ಯೂಷನ್ ಅನ್ನೋ ಥರದ್ದು ತುಂಬ ಚೆನ್ನಾಗಿ ಮಾಡುವಂತಹ ಸಾಧ್ಯತೆ ಕುಮಾರಸ್ವಾಮಿಯವ್ರಿಗಿದೆ. ಹಾಗೆ ನೋಡ್ಲಿಕ್ಕೆ ಹೋದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ಈ ಜೂನ್ ನಂತರದಲ್ಲಿ ಗುರುವಿನ ಒಂದು ಬಲ ಅನ್ನುವಂಥದ್ದು ಅಷ್ಟಾಗಿ ಇರಲ್ಲ. ಮತ್ತು ನಾಮ ನಕ್ಷತ್ರದ ಮೇಲೆ ನಾವು ತಗೊಂಡಂತಹ ಸಿದ್ದರಾಮಯ್ಯನವರ ಜಾತಕಕ್ಕೂ ಕೂಡ ನಮಗೆ ಗುರುವಿನ ಬಲ ಇರಲ್ಲ. ಇವರಿಬ್ಬರಿಗೂ ಹೋಲಿಕೆ ಮಾಡಿ ನೋಡಿದಾಗ ಮುಂದಿನ ದಿನಗಳಲ್ಲಿ ಮುಂದೆ ನಾವು ಪ್ರೊಜೆಕ್ಷನನ್ನು ಇಟ್ಕೊಂಡು ನೋಡೋದಾಯಿತು ಅಂತಾದರೆ ಕುಮಾರಸ್ವಾಮಿ ಅವರಿಗೆ ದೈವಾನುಗ್ರಹ ಜಾಸ್ತಿ ಇರುವಂತಹ ಒಂದು ಸಾಧ್ಯತೆ ಅನ್ನುವಂಥದ್ದು ಕಾಣಿಸುತ್ತೆ. ಇಬ್ಬರು ಅಂದರೆ 3 ಜನವನ್ನು ನಾವು ಇಟ್ಕೊಂಡು ನೋಡಿದಾಗ ಇವರು 3ರಲ್ಲಿ ಬಲಿಷ್ಠವಾಗುವಂಥದ್ದು ಮುಂದಿನ ದಿನಗಳಲ್ಲಿ, ಮುಂದಿನ ತಿಂಗಳಲ್ಲಿ ಅಂತಂದರೆ ಅದು ಖಂಡಿತವಾಗಿ ಕುಮಾರಸ್ವಾಮಿ ಅವರು. ಹಾಗಾಗಿ ಅವರಿಗೆ ಇರುವಂತಹ ದ್ವಂದ್ವವನ್ನು, ಅವರಿಗಿರುವಂತಹ ಒಂದಷ್ಟು ಸವಾಲುಗಳನ್ನು ಅವರು ಈಗ ಎದುರಿಸಿದರೆ ಮತ್ತು ಎದುರಿಸುವಂಥ ಶಕ್ತಿಯನ್ನು ಕೊಡ್ತಾನೆ. ಗುರು ಜನ್ಮದಲ್ಲಿದ್ದಾಗ ದುಃಖವನ್ನು, ಸಮಸ್ಯೆಗಳನ್ನು ರಾಮನಿಗೆ ಹೇಗೆ ಕೊಟ್ಟನೋ, ಜೀವನದುದ್ದಕ್ಕೂ ಬರೀ ಸಮಸ್ಯೆಗಳನ್ನು ಕೊಟ್ಟರು ಕೂಡ ಅಂತ್ಯದಲ್ಲಿ ಅವನಿಗೆ ಹೇಗೆ ಯಶಸ್ಸನ್ನು ಕೊಟ್ಟನೋ, ಹೇಗೆ ಜಯವನ್ನು ಕೊಟ್ಟನೋ, ಹೇಗೆ ಧರ್ಮವನ್ನು ನಿಲ್ಲಿಸುವಂಥ ಒಂದು ಶಕ್ತಿಯನ್ನು ಕೊಟ್ಟನೋ, ಅದೇ ರೀತಿ ಗುರು ಜನ್ಮದಲ್ಲಿದ್ದಾಗ ದುಃಖವನ್ನು ಕೊಟ್ಟರು ಕೂಡ ಅದನ್ನು ಎದುರಿಸುವಂತಹ ಒಂದು ಶಕ್ತಿ ಆಗಿರಲಿ, ಅಂತ್ಯದಲ್ಲಿ ಒಂದು ಶುಭ ಫಲ ಅಂದರೆ ಒಳ್ಳೆ ರೀತಿಯಾಗಿರುವಂತಹ ವಿಚಾರವನ್ನು ಕೊಡುವಂತಹ ಸಾಧ್ಯತೆಗಳು ಕುಮಾರಸ್ವಾಮಿಯವರ ಜಾತಕದಲ್ಲಿದೆ. ಹಾಗಾಗಿ 3 ಜನಗಳಿಗೂ ಬಲ ಇದೆ. ಈ ಬಲಗಳಲ್ಲಿ ತುಂಬ ಪ್ರಬಲವಾಗಿರುವಂಥದ್ದು ಯಾವುದು ಅನ್ನುವಂಥದ್ದು ಅವರ ವೈಯಕ್ತಿಕವಾಗಿರುವಂತಹ ದೈವಾನುಗ್ರಹ, ಅವರ ಯೋಗಗಳ ಮೇಲೆ ಹೋಗತ್ತೆ ಅನ್ನುವಂಥದ್ದನ್ನ ಹೇಳ್ಬೋದು. ರಾಜ್ಯ ರಾಜಕೀಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಯಾಕಂದ್ರೆ 3 ಜನಕ್ಕೂ ಬಲ ಇದೆ. ಚಂದ್ರಗ್ರಹಣ ಹೇಗೆ ಕೌತುಕವೋ ರಾಜಕೀಯನೂ ಹಾಗೆ ಕೌತುಕವಾಗಿರುವಂತಹ ರೀತಿ ಕಾಣಿಸುವಂಥದ್ದು. ರಾಜ್ಯ ನಾಯಕರ ಬಗ್ಗೆ ಮಾತಾಡಿದ್ವಿ. ಈಗ ನಾವು ರಾಷ್ಟ್ರ ನಾಯಕರ ಬಗ್ಗೆ ಮಾತಾಡೋದಾದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ವೃಶ್ಚಿಕ ರಾಶಿ 2 ಬಾರಿ ಅಧಿಕಾರವನ್ನ ಅನುಭವಿಸಿ 3ನೇ ಬಾರಿ ಅಧಿಕಾರವನ್ನ ಈಗ ನಡೆಸ್ತಾ ಇದ್ದಾರೆ. ಸೊ ಅವರ ಗ್ರಹಣ, ವೃಶ್ಚಿಕ ರಾಶಿ ಇವೆಲ್ಲ ಆಯಾಮಗಳಲ್ಲಿ ನೋಡ್ತಾ ಹೋದ್ರೆ ಹೇಗಿದೆ? ಗ್ರಹಣ ಶುಭ ಫಲ ಇದೆ ವೃಶ್ಚಿಕ ರಾಶಿ, ಅವರಿಗೆ ತುಂಬಾ ಶುಭ ಫಲ ಇದೆ. ಅವ್ರಿಗೆ ಒಂದೇ ಒಂದು ನೆಗೆಟಿವ್ ಏನಂದ್ರೆ ಪಂಚಮ ಶನಿ ಇದೆ. ಯಾವುದಕ್ಕೆ? ದೈವಬಲ. ವೃಶ್ಚಿಕ ರಾಶಿ 8ರಲ್ಲಿ ಗುರು ಇರೋದ್ರಿಂದ, ವೃಶ್ಚಿಕ ರಾಶಿಗೆ 8ನೇ ಮನೆಯಲ್ಲಿ ಗುರು ಇರೋದ್ರಿಂದ ಅವರಿಗೆ ಗುರುಬಲ ಇಲ್ಲ. ಆದರೆ ಈ ಗ್ರಹಣ ಅವರಿಗೆ ಶುಭ ಫಲ ಇದೆ. ಒಂದು 3 ತಿಂಗಳು ಗುರುಬಲ ಇರಲ್ಲ, ಮತ್ತೆ ಗುರುಬಲ ಬರುತ್ತೆ ಅವರಿಗೆ. ಸೊ ಆದ್ರಿಂದ ಮುಂದಿನ ವರ್ಷ 2027 ಮೇ ಜೂನ್ ವರೆಗೂ ತನಕನೂ ಅದೇ ಗುರುಬಲ ಇಟ್ ವಿಲ್ ಟೇಕ್ ಕೇರ್ ಆಫ್ ಅನ್ನೋ ತರ. ದೋಷಾನ್ ಲಕ್ಷಾನ್ ಪ್ರಹರಂತಿ, 1 ಲಕ್ಷ ದೋಷ ಇದ್ರೂ ಪರಿಹಾರ ಮಾಡುತ್ತೆ. ಆದ್ರೆ ಪಂಚಮ ಶನಿ ಏನಾಗುತ್ತೆ, ಆವಾಗ ಮೈ ಮೇಲೆ ಕೆಸರನ್ನ ಎರಚುತ್ತೆ. ಯಾಕೆಂದ್ರೆ ಪಂಚಮ ಶನಿ ಇದ್ದ ಪ್ರತಿಯೊಬ್ಬರು ನೀವು ತಪ್ಪು ಮಾಡದೇ ಇರುವ ತಪ್ಪು ಕೂಡ ನಿಮ್ಮ ತಲೆಗೆ ಕಟ್ತಾರೆ. ಸೊ ಆದ್ರಿಂದಾಗಿ ನಿಮಗೆ ಗೊತ್ತೇ ಇಲ್ಲ, ಸಂಬಂಧವೇ ಇಲ್ದಿರೋ ವಿಚಾರಗಳು ನಿಮ್ಮ ತಲೆ ಮೇಲೆ ಬರ್ತದೆ, ನಿಮ್ಮ ಕುತ್ತಿಗೆಗೆ ಬರ್ತದೆ. ಸೊ ಇದು ಪಂಚಮ ಶನಿಯ ಬೇಸಿಕ್ ರೂಲ್ ಅದು. ಸೊ ಆದ್ರಿಂದಾಗಿ ಅದರ ಒಂದು ಸಮಸ್ಯೆ ಪಂಚಮ ಶನಿದು ಇದ್ದೇ ಇರುತ್ತೆ. ಆದರೆ ಗುರುಬಲ ಅವ್ರನ್ನ ಸಾಗಿಸ್ಕೊಂಡು ಮುಂದೆ ಹೋಗುತ್ತೆ. ಈ ಗ್ರಹಣನೂ ಅವರಿಗೆ ಶುಭ ಫಲ ಇದೆ. ಅದರಿಂದಾಗಿ ಏನೂ ತೊಂದರೆ ಇರೋದಿಲ್ಲ. ಏನಾಗುತ್ತೆ ಇಲ್ಲಿ ಅಂತಂದ್ರೆ ಅವರಿಗೂ ಅಷ್ಟೇ, ನಮಗೆ ಹೇಗೆ ನಾನು ಡಿ.ಕೆ. ಶಿವಕುಮಾರ್ ಬಗ್ಗೆ ಹೇಳಿದೆ, ಹಾಗೆ ಮೋದಿಯವ್ರ ಬಗ್ಗೆನೂ ಅವರಿಗೋಸ್ಕರ ಅವರು ಎಷ್ಟು ದೇವಸ್ಥಾನಗಳು, ಇದರಲ್ಲೇ ಶಕ್ತಿಪೀಠಗಳು ಅಥವಾ ಜ್ಯೋತಿರ್ಲಿಂಗಗಳು ಅವರೇ ಸ್ವತಃ ಹೋಗಿ ಕೂತ್ಕೊಂಡು ಪೂಜೆ ಮಾಡಿದ್ದಾರೆ. ಸೊ ಆದ್ರಿಂದ ಆ ಜ್ಯೋತಿರ್ಲಿಂಗವನ್ನು ಸ್ಪರ್ಶ ಮಾಡಿ ಪೂಜೆ ಮಾಡಿರ್ತಕ್ಕಂಥ ಭಾಗ್ಯ ಅವ್ರಿಗಿದೆ. ಹಾಗೂ ಆ ಒಂದು ಅಧಿಕಾರವೂ ಇದೆ. ನಮ್ಮಲ್ಲಿ ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ, ಬ್ರಾಹ್ಮಣರು ಅಥವಾ ಯಾವುದೇ ಪುರೋಹಿತ ಅಥವಾ ಯಾವುದೇ ಜನ ಆಗಿರಲಿ ಜಪ ಮಾಡಬೇಕಾದ್ರೆ ಜಪಮಾಲೆಯಲ್ಲಿ 108 ಮಾಲೆ 8 ಇರ್ತದೆ. 100 8 ಇರುತ್ತೆ. ಅದು 100 ಇರಲ್ಲ, ಸ್ವಲ್ಪ 8 ಜಾಸ್ತಿ ಇರುತ್ತೆ.
ಈ 8 ಜಾಸ್ತಿ ಏನಕ್ಕೆ ಇರುತ್ತೆ ಅಂತಂದ್ರೆ ಇಟ್ಸ್ ಟ್ಯಾಕ್ಸ್ ಅಂತ ಮೊದಲಿಂದ ಬಂದಿರತಕ್ಕಂಥ ಪದ್ಧತಿ. ಏನಂದ್ರೆ ರಾಜನಾದಂಥವನಿಗೆ ಈ ದೇವತಾ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರತಿನಿತ್ಯ ಪುರುಸೊತ್ತಿರಲ್ಲ, ಅವನಿಗೆ ರಾಜ್ಯದ ಕೆಲಸಗಳು, ರಾಜ್ಯಭಾರದ ಕೆಲಸಗಳಿರುತ್ತೆ. ಸೊ ಅವ್ರಿಗೆ ಮಾಡೋಕ್ಕಾಗಲ್ಲ ಅಂತ ಅವರ ಪರವಾಗಿ ಇವರು ಕೂತ್ಕೊಂಡು ಮಾಡ್ತಕ್ಕಂಥದ್ದು. ಅದು ನೀವು ಏನು ಜಪ ಮಾಡ್ತಿರೋ ಅದರಲ್ಲಿ ಒಂದಿಷ್ಟು ಅಂಶ ರಾಜನಿಗೆ ಹೋಗ್ತದೆ ಅಂತ ಹೇಳಿ. ರಾಜ ಅವನಿಗೇನಾದರೂ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ, ಅವನಿಗೆ ತುಂಬ ಹಿಂಸೆ ಆಗ್ತಾ ಇದೆ ಅಂದರೆ ಪ್ರಜೆಗಳು ಸರಿಯಾಗಿ ಅನುಷ್ಠಾನ ಮಾಡ್ತಾ ಇಲ್ಲ ಅಂತ ಅರ್ಥನೂ ಬರ್ತದೆ ಇನ್ನೊಂದು ದೃಷ್ಟಿಯಲ್ಲಿ ನೋಡಿದಾಗ. ಸೊ ಆದ್ರಿಂದ ಆಗ ಅವರು ಜ್ಯೋತಿರ್ಲಿಂಗಾದಿಗಳಿಗೆ ಅವರು ಪೂಜೆ ಸಲ್ಲಿಸೋದಿರಬಹುದು. ನಾವು ನಿಮ್ಮ ಮೀಡಿಯಾದಲ್ಲಿ ನೋಡ್ತಾ ಇರ್ತೀವಿ, ಅವರಿಗೆ ಒಳ್ಳೇದಾಗ್ಲಿ ಅಂತ ಹೇಳಿ ಎಷ್ಟೋ ಕಡೆ ಯಜ್ಞಯಾಗಾದಿಗಳು ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಸ್ವಯಂ ಪ್ರೇರಿತರಾಗಿ ಬಂದು ಪುರೋಹಿತರು ಕೂತ್ಕೊಂಡು ಯಜ್ಞಯಾಗಾದಿಗಳು ಮಾಡಿರ್ತಕ್ಕಂಥದ್ದು ನಾನೇ ಕಂಡಿದ್ದೇನೆ. ಸೊ ಆದ್ರಿಂದ ನಮ್ಮ ಕರ್ನಾಟಕದಲ್ಲೇ ಸುಮಾರು ಹಲವಾರು ಹೋಮಗಳಾಗಿದೆ. ಸೊ ಆದ್ರಿಂದ ಅಂತಹ ದೇವತಾರಾಧನೆಗಳು ಹುತಂಚ ದತ್ತಂಚ ತತ್ರೈವ ತಿಷ್ಠತೆ, ಅವ್ರ ಜೊತೆಗೆ ಇರ್ತದೆ. ಆ ಕೊಟ್ಟ ದಾನ ಆಹುತಿಗೆ ಹಾಕಿದೆಲ್ಲ ಅವ್ರ ಬೆನ್ನಿಗೆ ಇರ್ತದೆ ಅಂತ ಹೇಳಿ ಆ ಥರ ದೇವತಾರಾಧನೆ ಅಥವಾ ಆ ಒಂದು ಮಾರ್ಗದಲ್ಲಿ ಹೋಗ್ತಕ್ಕಂಥವರಿಗೆಲ್ಲ ತೀರಾ ಹೆದರಿಕೊಳ್ಳುವ ಅವಶ್ಯಕತೆ ಇರುವುದಿಲ್ಲ. ಆದ್ದರಿಂದ ಅದಕ್ಕೊಂದು ಮಾರ್ಗದರ್ಶನ ಇದೆ, ಅದಕ್ಕೊಂದು ದೇವತಾ ರಕ್ಷೆ ಅನ್ನತಕ್ಕಂಥದ್ದಿದೆ. ಸರ್ವೇ ಸಾಮಾನ್ಯರಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಸಹ ಯೋಚನೆ ಮಾಡಬೇಕು, ನಮ್ಮ ಕಥೆ ಏನು, ನಮ್ಮ ಪ್ರಭಾವ ಏನು, ನಮ್ಮ ರಾಶಿಗೇನು, ನಾವೇನು ಪರಿಹಾರ ಮಾಡ್ಕೊಳ್ಬೇಕು ಅಂತ. ನಾ ಇದ್ರ ಬಗ್ಗೆ ಮತ್ತಷ್ಟು ಮಾತಾಡ್ತೀನಿ. ಗ್ರಹಣ ಸ್ಪರ್ಶಕಾಲ ಅಂತೂ ಈಗ ಆರಂಭ ಆಗಿದೆ. ಗ್ರಹಣ ಅದರ ಪ್ರಭಾವ ಪರಿಣಾಮಗಳೇನಿರುತ್ತೆ ವ್ಯಕ್ತಿಯ ಮೇಲೆ ಮಾತ್ರ ಅಲ್ಲ, ಇಡೀ ದೇಶದ ಮೇಲೆ, ಪ್ರಕೃತಿಯ ಮೇಲೆ, ದೇಶ ನಡುವಿನ ಸಂಘರ್ಷಗಳು ಈ ಮಟ್ಟಿಗೆ ನಡೀತಾ ಇರುವಾಗ ಯಾವ ರೀತಿಯಾದಂತಹ ಪರಿಣಾಮಗಳಿರುತ್ತೆ ಅನ್ನೋದರ ಬಗ್ಗೆ ಮಾತುಕತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.